ಬೆಳಗಾವಿ ತಾಲೂಕಿನ ಮಚ್ಚಿ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ಅಪಮಾನ ಮಾಡಲಾಗಿದೆ ಎಂಬ ಘಟನೆ ಬೆಳಕಿಗೆ ಬಂದಿದೆ. ಘಟನೆ ತಿಳಿದ ತಕ್ಷಣವೇ ಪೊಲೀಸ್ ಇಲಾಖೆ ಚುರುಕುಗೊಂಡಿದ್ದು ಸ್ಥಳದಲ್ಲಿ ಪರಿಶೀಲನೆ ನಡೆಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಭೋರ್ಸೆ ಹೇಳಿದರು. ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ನಿನ್ನೆ ರಾತ್ರಿ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕರೆ ಬಂದಿದೆ. ಮಚ್ಚಿ ಗ್ರಾಮದ ರಾಯಣ್ಣ ಮೂರ್ತಿಗೆ ಏನೋ ದ್ರಾವಣ ಎರಚಲಾಗಿದೆ ಎಂಬ ಮಾಹಿತಿ ಲಭ್ಯವಾಯಿತು. ತಕ್ಷಣವೇ ಪೊಲೀಸ್ ಸಿಬ್ಬಂದಿ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರಾಥಮಿಕ ಪರಿಶೀಲನೆಯಲ್ಲಿ ಮೂರ್ತಿಗೆ ಮಸಿ ಎರಚಿಲ್ಲ, ಅಂಟಿನಂತಹ ದ್ರಾವಣ ಹಚ್ಚಿರುವುದು ಕಂಡುಬಂದಿದೆ. ಘಟನೆಗೆ ಸಂಬಂಧಿಸಿ ದೂರು ದಾಖಲಿಸಿಕೊಂಡಿದ್ದು ಕಳೆದ 2 ದಿನಗಳ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಲಾಗುತ್ತಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ದ್ರಾವಣದ ಸ್ವರೂಪದ ಬಗ್ಗೆ ಸ್ವಚ್ಛತೆಗಾಗಿ ಮಾದರಿಯನ್ನು ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ. ವರದಿ ಬಂದ ನಂತರವೇ ನಿಖರ ಮಾಹಿತಿ ಬಹಿರಂಗವಾಗಲಿದೆ ಎಂದು ಕಮಿಷನರ್ ತಿಳಿಸಿದ್ದಾರೆ. ಪ್ರಸ್ತುತ ಸ್ಥಳದಲ್ಲಿ ಅಗತ್ಯ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದ್ದು ಯಾವುದೇ ಅನಾಹುತ ಸಂಭವಿಸದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ನಿನ್ನೆ ರಾತ್ರಿ ನಮ್ಮ ಇಮರ್ಜೆನ್ಸಿ ಕಂಟ್ರೋಲ್ ರೂಮ್ 112ಗೆ ಒಂದು ಕರೆ ಬಂದಿತ್ತು. ಅದರಲ್ಲಿ ಮಚ್ಚೆ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರದು ಪುತ್ಲಿ ಮೇಲೆ ಯಾರು ಏನು ಸಬ್ಸ್ಟೆನ್ಸ್ ಹಾಕಿದ್ದಾರೆ ಅಂತ ಮಾಹಿತಿ ಬಂತು. ತಕ್ಷಣವೇ ಜ್ಯೂರಿಸ್ಡಿಕ್ಷನಲ್ ಆಫೀಸರ್ ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳು ಅಲ್ಲಿ ನಾವು ಹೋಗಿದ್ದೀವಿ. ಲಕಿಲಿ ಅಲ್ಲಿ ಒಂದು CCTV ಇದೆ, ಬರೀ 10 ಮೀಟರ್ ಅಡಿನಲ್ಲಿ ದೂರದಲ್ಲೇ ಒಂದು CCTV ಇದೆ. 19 ಮತ್ತು 18 ತಾರೀಕು CCTV ಫುಟೇಜ್ ಪರಿಶೀಲನೆ ಆಗಿದೆ. ಅದರಲ್ಲಿ ನಮಗೆ ಯಾರು ಅದರಲ್ಲಿ ಏನು ಹಾಕುವಾಗ ಕಂಡು ಬಂದಿಲ್ಲ. ಅಲ್ಲಿ ಏನು ಸಬ್ಸ್ಟೆನ್ಸ್ ಬಿದ್ದಿತ್ತು ಅದರದ್ದು ಫಾರೆನ್ಸಿಕ್ ಸ್ಯಾಂಪಲ್ ನಾವು ತೊಗೊಂಡಿದ್ದೀವಿ. ಆ ವಿಚಾರದಲ್ಲಿ ಒಂದು FIR ಕೂಡ ಮಾಡಿದ್ದೀವಿ. ಆ ಪ್ರಕರಣದ ತನಿಖೆ ನಡೆತಾ ಇದೆ. ಹೌದು, ಇದು ನಾವು ಪರಿಶೀಲನೆ ಮಾಡಿದಾಗ ಅದು ಏನು ಸಬ್ಸ್ಟೆನ್ಸ್ ಅಲ್ಲಿ ಬಿದ್ದಿತ್ತು ನಾವು ಟಚ್ ಮಾಡಿದ್ದು ನೋಡಿದಾಗ ಇಟ್ ವಾಸ್ ಅ ಸ್ಟಿಕ್ಕಿ ಸಬ್ಸ್ಟೆನ್ಸ್. ಸೊ ಅದರ ನಮಗೆ ಸ್ವಲ್ಪ ಡೌಟ್ ಬಂತು. ಜನರಲಿ ಇದು ಹಾಕುವವರು ಮಸಿ ವಗೇರೆ ಹಾಕ್ತಾರೆ. ಸೊ ಅದು ಮಸಿ ಇರಲಿಲ್ಲ, ಇಟ್ ವಾಸ್ ಸಮ್ ಸ್ಟಿಕ್ಕಿ ಸಬ್ಸ್ಟೆನ್ಸ್ ಇತ್ತು. ಮತ್ತು ಅಲ್ಲಿ ಮೇಲ್ಗಡೆ ಒಂದು ಮರ ಕೂಡ ಇದೆ. ಆ ಮರದ ಎಲ್ಲ ಲೀವ್ಸ್ ಮೇಲೆ ಕೂಡ ಒಂದು ಸ್ಟಿಕ್ಕಿ ಸಬ್ಸ್ಟೆನ್ಸ್ ಇದೆ. ಸೊ ಇದು ಸೇಮ್ ಸಬ್ಸ್ಟೆನ್ಸ್ ಇದೆ ಅಥವಾ ಬೇರೆ ಇದೆ ಅದರ ಬಗ್ಗೆ ಫಾರೆಸ್ಟ್ ಅಧಿಕಾರಿಗೆ ಕೂಡ ನಾವು ಪತ್ರ ಬರೀತೀವಿ ಮತ್ತು ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಗೆ ಕೂಡ ಆ ಸ್ಯಾಂಪಲನ್ನು ನಾವು ಕಳಿಸ್ತಾ ಇದ್ದೀವಿ. ಅದರ ರಿಸಲ್ಟ್ ಬಂದ ಮೇಲೆ ನಾವು ಖಚಿತವಾಗಿ ಅದು ಏನು ಸೇಮ್ ಸಬ್ಸ್ಟೆನ್ಸ್ ಇದೆ ಅಥವಾ ಇಲ್ಲ ಅದರ ಬಗ್ಗೆ ನಾವು ಕ್ಲಾರಿಫಿಕೇಶನ್ ಕೊಡ್ತೀವಿ. ಯೂಶ್ವಲಿ ಈ ಥರ ಘಟನೆಗಳಲ್ಲಿ ಸ್ಟಿಕ್ಕಿ ಸಬ್ಸ್ಟೆನ್ಸ್ ಯಾರು ಬಳಸಲ್ಲ. ಬಟ್ ನಾವು ಅದು ಫಾರೆನ್ಸಿಕ್ ರಿಪೋರ್ಟ್ ಬಂದ ಮೇಲೆ ನಾವು ಕನ್ಫರ್ಮೇಟ್ರಿ ಅದು ಹೇಳ್ಬೋದು. ರೋಡ್ ಮೇಲೆ ಬಿದ್ದಿತ್ತು, ಈಗ ನೈಟ್ ಟೈಮ್ ಇತ್ತು. ಸೊ ಅದು ನಾವೀಗ ಒಂದ್ಸಲ FSL ರಿಪೋರ್ಟ್ ಬಂತು ಅಂದರೆ ವಿ ಕ್ಯಾನ್ ಡೂ. ಬಟ್ ಸರ್ಪ್ರೈಸಿಂಗ್ಲಿ ಅದು ಮರದ ಮೇಲ್ಗಡೆ ನಾವು ಎಲ್ಲ ಸೈಡಿಂದ ಚೆಕ್ ಮಾಡಿದ್ದೀವಿ. ಪ್ರತಿಯೊಂದು ಲೀಫ್ ಮೇಲೆ ಅದು ಇತ್ತು ಆ ಸ್ಟಿಕ್ಕಿ ಸಬ್ಸ್ಟೆನ್ಸ್. ಸೊ ಒಂದ್ಸಲ ರಿಪೋರ್ಟ್ ಬಂತು ಅಂದರೆ ವಿ ಕ್ಯಾನ್ ಕನ್ಫರ್ಮೇಟ್ರಿ ಹೇಳ್ಬೋದು. ಸೊ ಫಾರೆಸ್ಟ್ ಅವರು ಕೂಡ ನೋಡಿ ಚೆಕ್ ಮಾಡ್ತಾರೆ ಮತ್ತು ನಮ್ಮ FSL ತಜ್ಞರಿಂದ ಕೂಡ ನಾವು ವರದಿಯನ್ನು ಪಡಿತೀವಿ. 2 ದಿನದ CCTV 19 ಮತ್ತು 18ದ್ದು CCTV ಏನು ಕಂಡು ಬಂದಿಲ್ಲ. ಸೊ ನಾವು ಪೂರ್ತಿ ಒಂದು ವಾರ ಚೆಕ್ ಮಾಡ್ತಾ ಇದ್ದೀವಿ. ಪೂರ್ತಿ ಒಂದು ವಾರದಲ್ಲಿ ಅದರಲ್ಲಿ ಏನಾಗಿದೆ ಆಗಿಲ್ಲ. ಬಟ್ ಹೋದ 2 ದಿನದಲ್ಲಿ ಅದು ಆ ಥರ ಏನು ಕಂಡು ಬಂದಿಲ್ಲ. 2 ಟೀಮ್ ನಾವು ಅಲ್ಲಿ ಮಾಡಿದ್ದೀವಿ. ಅವರು ಗ್ರಾಮಸ್ಥರಿಗೆ ಕೂಡ ಕೂಡಿಸ್ಕೊಂಡು ಅಲ್ಲಿ ಚೆಕ್ ಮಾಡ್ತಾ ಇದ್ದೀವಿ. ನಿನ್ನೆ ರಾತ್ರಿ ಇಮರ್ಜೆನ್ಸಿ ಕಾಲ್ ಬಂತು. ಎಲ್ಲ ನಮ್ಮ ಲೋಕಲ್ ಅಧಿಕಾರಿ, ನಾವು ಹಿರಿಯ ಅಧಿಕಾರಿ ಕೂಡ ಎಲ್ಲ ಭೇಟಿ ಮಾಡ್ಕೊಂಡು ಬಂದಿದ್ದೀವಿ. ಮೂರ್ತಿ ಇಮಿಡಿಯೇಟ್ಲಿ ಅವರು ಗ್ರಾಮಸ್ಥರು ಕ್ಲೀನ್ ಮಾಡಿದ್ದಾರೆ. ಅಲ್ಲಿ ನಾವು ಸೆಕ್ಯೂರಿಟಿಗೋಸ್ಕರ ಪ್ರಿಕಾಷನರಿ ಮೇಜರ್ ಅಂತ ನಮ್ಮ ಪೊಲೀಸ್ ಎಕ್ಸ್ಟ್ರಾ ಪಾರ್ಟಿಯಲ್ಲಿ ಹಾಕಿದ್ದೀವಿ. ಬೆಳಗಾವಿ ಸಿಟಿಯಲ್ಲಿ ಮೊನ್ನೆ ಒಂದು